ಮಹದಾಯಿ ವಿವಾದ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಮೇಕೆದಾಟು ವಿವಾದ ಇರ್ಬೋದು, ಆಮೇಲೆ ಕೃಷ್ಣ 3ನೇ ಹಂತದ ಯೋಜನೆ ವಿವಾದ ಇರ್ಬೋದು. ಇದನ್ನೆಲ್ಲ ಪುಸ್ತಕದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ, ಅಂಕಿಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಟೈಮ್ ಏನು ಸಿಗ್ತಪ್ಪ ನಿಮಗೆ? ರಾತ್ರಿ 12 ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ. ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪರೇಟರಿ ವರ್ಕು ಬಹಳ ಇರ್ತದೆ. ವಿಷಯ ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅಂಕಿಅಂಶಗಳನ್ನ ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ. ಅಂತರರಾಜ್ಯ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು 12 ವರ್ಷ 13 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೀನಿ. ನಾನು ಹಣಕಾಸಿನ ಮೇಲೆ ಪುಸ್ತಕ ಬರೆಯೋಕ್ಕಾಗೇ ಇಲ್ಲ ನನ್ನ ಕೈಲಿ. ಇವತ್ತು ಕರ್ನಾಟಕದ ಹಣಕಾಸಿನ ಬಗ್ಗೆ ಪುಸ್ತಕ ಬರೆಯೋಕ್ಕಾಗಿಲ್ಲ. ಶಿವಕುಮಾರ್ ಬಹಳ ಪ್ರಯತ್ನ ಮಾಡಿ ಇವತ್ತು ಪುಸ್ತಕ ಬರೆದು ನಮಗೆಲ್ಲ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಗೊತ್ತಾಗಬೇಕು. ಎಲ್ಲ ವಿಚಾರಗಳು ಕೂಡ ಎಲ್ಲ ಜನರಿಗೂ ಗೊತ್ತಾಗಬೇಕು. ನಾನು ಯಾಕೆ ಇದು ಮಾತಾಡದೆ ಅಂತಂದ್ರೆ, ಬಿಜೆಪಿ ಅವರಿಗೆ ಇವತ್ತಿನವರಿಗೆ ಒಂದು ವಿಚಾರ, ಕರ್ನಾಟಕದ ಬಗ್ಗೆ ಒಂದು ವಿಚಾರದ ಬಗ್ಗೆನೂ ಕೂಡ ಮಾತಾಡೋಣ. ಇವತ್ತು ನೋಡಿ, ಈಗ ಸಕ್ಕರೆ ಬೆಲೆ 31 ರೂಪಾಯಿ ಒಂದು ಕೆಜಿಗೆ ಸಕ್ಕರೆಗೆ ಅಂತ ಮಾಡಿ ಎಷ್ಟೋ ವರ್ಷಗಳಾಯ್ತು. 41 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತಿನವರೆಗೆ MSP ನಿಗದಿ ಮಾಡೋಕ್ಕಾಗಿಲ್ಲ. ಸೊ ಇದು ನಮ್ಮ ಜನಗಳಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು. ನಮ್ಮ ಜನಗಳಿಗೆ ಗೊತ್ತಾಗಬೇಕು. ನಾವು ಪಾರದರ್ಶಕವಾಗಿರ್ಬೇಕು. ಸರ್ಕಾರ ಅಂತಂದ್ರೆ ಪಾರದರ್ಶಕವಾಗಿರ್ಬೇಕು. ಅದೆಲ್ಲ ಗೊತ್ತಾಗ್ತಕ್ಕಂಥ ಕೆಲಸವನ್ನ ಅವರು ಪುಸ್ತಕದ ರೂಪದಲ್ಲಿ ವಿವಾದ, ಒಪ್ಪಂದ ಮತ್ತೆ ತೀರ್ಪುಗಳು